ವೀಕ್ಷಕರೇ ನಮಸ್ಕಾರ. ಫ್ಯಾಟಿ ಲಿವರ್ ಗ್ರೇಡ್ 2 ಇದೆ, ಗ್ರೇಡ್ 3 ಇದೆ ಅಂತ ನನಗೆ ಸ್ಕ್ಯಾನಿಂಗಲ್ಲಿ ಬಂದ್ಬಿಟ್ಟಿದೆ ಅಂತ ಒಂಥರ ಗಾಬರಿ ಪ್ಯಾನಿಕ್ ಆಗಿಬಿಟ್ಟು ಬಂದ್ಬಿಡ್ತಾರೆ ಕೆಲವೊಂದು ಟೈಮು. ಈ ವಿಡಿಯೋಲಿ ನಾನು ಈ ಫ್ಯಾಟಿ ಲಿವರು ಯಾವ ಥರ ಇರುತ್ತೆ, ಯಾವ ಥರ ನೀವು ಆ್ಯಕ್ಚುಲಿ ಯಾವ ಸ್ಟೇಜಲ್ಲಿ ಅದನ್ನು ರಿವರ್ಸ್ ಮಾಡ್ಬೋದು, ರಿವರ್ಸ್ ಮಾಡೋಕ್ಕಾಗಲ್ಲ, ಯಾವ ಆಹಾರ ನೀವು ತಿನ್ನಬೇಕು, ಯಾವ ಥರ ಜೀವನ ಶೈಲಿ ಯಾವ ಥರ ಇರಬೇಕು, ಯಾವ ಥರ ಲಿವರ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಅಂತ ಈ ವಿಡಿಯೋಲಿ ನಾನು ಹೇಳ್ತೀನಿ. ಗ್ರೇಡ್ 2 ಗ್ರೇಡ್ 3 ಏನೇ ಇದ್ರೂ ತಲೆ ಕೆಡಿಸ್ಕೊಂಬೇಡಿ, ಈ ವಿಡಿಯೋನ ನೋಡಿ. ಈಗ ನಗರಗಳಲ್ಲಿ, ಬೆಂಗಳೂರು ಅಂತ ನಗರಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ, 10 ಜನರಲ್ಲಿ 4 ಜನಕ್ಕೆ ಫ್ಯಾಟಿ ಲಿವರ್ ಇದೆ. ಸೊ ಅಷ್ಟು ಕಾಮನ್ ಆಗ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿರ್ತಾರೆ, ಅದರಲ್ಲಿ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಅಂತ ಹಾಕಿರ್ತಾರೆ. ಗ್ರೇಡಿಂಗ್ ಅಂದರೆ ಏನು, ಎಷ್ಟು ಕೊಬ್ಬಿನಂಶ ಲಿವರಲ್ಲಿ ಕೂತಿದೆ, ಎಕ್ಸೆಸ್ ಆಫ್ ಫ್ಯಾಟ್ ಲಿವರ್ ಸೆಲ್ಸಲ್ಲಿ ಇದೆಯಾ ಅಂತ. ಗ್ರೇಡ್ 1 ಅಂದರೆ ಮೈಲ್ಡ್ ಆಗಿರುತ್ತೆ, ಗ್ರೇಡ್ 2 ಅಂದರೆ ಮಾಡ್ರೇಟು, ಗ್ರೇಡ್ 3 ಅಂಡ್ ಎಬೋವ್ ಅಂದರೆ ತುಂಬ ಸಿವಿಯರ್ ಆಗಿ ಫ್ಯಾಟ್ ಕೂರ್ತಾ ಇದೆ ಲಿವರಲ್ಲಿ ಅಂತ. ಗ್ರೇಡಿಂಗಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಕ್ವಾಂಟಿಟಿ ಆಫ್ ಫ್ಯಾಟ್ ಮೆಜರ್ ಮಾಡುತ್ತೆ. ಹಂಗಂತ ಹೇಳ್ಬಿಟ್ಟು ಸಿವಿಯರ್ ಲಿವರ್ ಡ್ಯಾಮೇಜ್ ಅಂತಲ್ಲ. ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ. ಗ್ರೇಡ್ 2 ಇದೆ, ಗ್ರೇಡ್ 3 ಇದೆ, ನನಗೆ ಲಿವರ್ ಎಲ್ಲ ಆಲ್ರೆಡಿ ಹಾಳಾಗೋಗ್ಬಿಟ್ಟಿದೆ, ನನಗೆ ಪರ್ಮನೆಂಟಾಗಿ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಏನಪ್ಪ ಅಂತೇಳಿ ಪ್ಯಾನಿಕ್ ಆಗಿ ಕೆಲವೊಂದು ಟೈಮ್ ಓಡ್ ಬರ್ತಾ ಇರ್ತಾರೆ. ಫ್ಯಾಟಿ ಲಿವರ್ ಅಂದ ತಕ್ಷಣವೇ ಲಿವರಲ್ಲಿ ಸಿವಿಯರ್ ಆಗಿ ಡ್ಯಾಮೇಜ್ ಇದೆ ಅಂತಲ್ಲ. ಈಗ ಗ್ರೇಡ್ 2 ಗ್ರೇಡ್ 3 ಇಷ್ಟು ಫ್ಯಾಟ್ ಇದ್ರೂ ನಿಜವಾಗ್ಲೂ ರಿವರ್ಸ್ ಮಾಡ್ಬೋದಾ ಅನ್ನೋದು ಒಂದು ಕ್ವಶನ್. ಹೌದು, ರಿವರ್ಸ್ ಮಾಡ್ಬೋದು. ಹೇಗೆ? ತೂಕ ಅನ್ನೋದು ಮುಂಚೆನೇ ಕಡಿಮೆ ಆಗ್ತಾ ಹೋಗಬೇಕು. ಸೊ ವೆಯ್ಟ್ ಲಾಸು ಅರ್ಲಿಯಾಗಿ ಸ್ಟಾರ್ಟ್ ಮಾಡಬೇಕು. ಶುಗರ್ ಇದ್ದವ್ರಿಗೆ ಶುಗರ್ ಕಂಟ್ರೋಲ್ ಚೆನ್ನಾಗಿರಬೇಕು. ಕೊಲೆಸ್ಟ್ರಾಲ್ ಇದೆ, ಕೊಲೆಸ್ಟ್ರಾಲ್ ಇಂಪ್ರೂವ್ ಮಾಡಬೇಕು. ಬ್ಲಡ್ ಪ್ರೆಷರು, ಬೊಜ್ಜು ಅದೆಲ್ಲ ಇಂಪ್ರೂವ್ ಆಗಬೇಕು. ಈ ಯಾರಿಗೆ ಫ್ಯಾಟಿ ಲಿವರ್ ಇರುತ್ತೆ ಅವರು ಮದ್ಯಪಾನ ಎಲ್ಲ ರೆಗ್ಯುಲರ್ ಆಗಿ ತೊಗೊಂಡ್ರೆ ಅವ್ರಿಗೆ ಲಿವರ್ ಡ್ಯಾಮೇಜ್ ರಿಸ್ಕು 3 ಟೈಮ್ ಜಾಸ್ತಿ ಇರುತ್ತೆ. ವ್ಯಾಯಾಮ ಅನ್ನೋದು ರೆಗ್ಯುಲರ್ ಆಗಿರಬೇಕು. ಸೊ ಇವೆಲ್ಲ ಇದ್ದರೆ ಮಾತ್ರನೇ ಫ್ಯಾಟಿ ಲಿವರ್ ಗ್ರೇಡ್ 2 ಆಗಿರ್ಬೋದು, ಗ್ರೇಡ್ 3 ಆಗಿರ್ಬೋದು, ಅದನ್ನು ನಾವು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಯಾಕಂದರೆ ಲಿವರು ಒಂದು ಫ್ಯಾಂಟಾಸ್ಟಿಕ್ ಆರ್ಗನ್ ನಮ್ಮ ಶರೀರದಲ್ಲಿ, ಎಲ್ಲ ಥರ ಡ್ಯಾಮೇಜ್ನ ರಿಪೇರ್ ಮಾಡ್ಕೊತಾ ಇರುತ್ತೆ. ಸೊ ಅದು ಅಷ್ಟು ಬೇಗ ಒಂಥರ ಬಿಟ್ಕೊಡೋದಿಲ್ಲ. ಸೊ ಲಿವರ್ ಡ್ಯಾಮೇಜು ಕೆಲವೊಂದು ಟೈಮ್ ಸೈಲೆಂಟಾಗಿ ಆಗ್ತಾ ಇರುತ್ತೆ. ಫೈಬ್ರೋಸಿಸ್ ಅಂತ ಒಳಗಡೆ ಒಂಥರ ಗಾಯದ ಗುರುತು ಥರ ಅದು ಜಾಸ್ತಿ ಆಗ್ತಾ ಇದ್ದಂಗೆ ಕೆಲವೊಬ್ಬರಿಗೆ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಪರ್ಮನೆಂಟ್ ಸಿರೋಸಿಸ್ ಆಗಿ ಡ್ಯಾಮೇಜ್ ಆಗಿ ಬಂದಿರ್ತಾರೆ. ಆ ಟೈಮಲ್ಲಿ ರಿವರ್ಸ್ ಮಾಡೋದು ಕಷ್ಟ ಅಥವಾ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. 5 ಮಿಸ್ಟೇಕ್ಸ್ ಜನ ಏನು ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ, ಈ ಮೆಡಿಸಿನ್ಸ್ ತೊಗೊಂಡ್ರೆ ಮಾತ್ರ ಫ್ಯಾಟಿ ಲಿವರ್ ಹೋಗೋದು ಅನ್ನೋದು ಫಸ್ಟ್ ಮಿಸ್ಟೇಕು. ಜೀವನ ಶೈಲಿ, ಆಹಾರ ಇದೆಯಲ್ಲ, ಇದು ಫಂಡಮೆಂಟಲ್, ಒಂದು ಫೌಂಡೇಶನ್ ಆಫ್ ಟ್ರೀಟ್ಮೆಂಟ್ ಆಫ್ ಫ್ಯಾಟಿ ಲಿವರ್ ಡಿಸೀಸ್. ಯಾರಿಗೆ ರೆಗ್ಯುಲರ್ ವ್ಯಾಯಾಮ ಇರಲ್ಲ, ಈ ಗ್ರೇಡ್ 2 ಗ್ರೇಡ್ 3 ಫ್ಯಾಟಿ ಲಿವರು, ನಾವು 10% ಅಷ್ಟು ಬಾಡಿ ವೆಯ್ಟ್ನ ಟಾರ್ಗೆಟ್ ಮಾಡ್ತೀವಿ ಕಡಿಮೆ ಮಾಡೋಕ್ಕೆ. 100 kg ಇರೋ ಮನುಷ್ಯನಿಗೆ ಒಂದು 10 kg ವೆಯ್ಟ್ ಕಡಿಮೆ ಮಾಡಬೇಕು ಒಂದು 9 ತಿಂಗಳಲ್ಲಿ. ಅಟ್ಲೀಸ್ಟ್ 1 ತಿಂಗಳಿಗೆ 1 kg ಆದರೂ 1 kg ವೆಯ್ಟ್ ಲಾಸ್ ಎಲ್ಲ ತುಂಬ ರಿಯಲಿಸ್ಟಿಕ್ ವೆಯ್ಟ್ ಲಾಸು. ಸೊ ಜೀವನ ಶೈಲಿನ ಏನು ಮಾಡ್ಕೊಳ್ದೇನೆ ಬರೀ ಮಾತ್ರೆ ತೊಗೊತೀನಿ ಅನ್ನೋದು ಒಂದು ದೊಡ್ಡ ತಪ್ಪು. ಎರಡನೇದು ಸಕ್ಕರೆ ಅಂಶ. ಈಗ ಈ ಸಕ್ಕರೆ ಅನ್ನೋದು ಬಿಗ್ಗೆಸ್ಟ್ ಡ್ರೈವರ್ ಆಫ್ ಲಿವರ್ ಫ್ಯಾಟು. ಕೊಬ್ಬಿನಂಶ ಲಿವರಲ್ಲಿ ಹೋಗಿ ಕೂರ್ತಾ ಇರುತ್ತೆ. ಸಕ್ಕರೆ ಎಲ್ಲ ಥರದ್ದು ಸ್ವೀಟ್ಸು, ಕೇಕ್ಸು, ಬೇಕರಿ ಐಟಮ್ಸು, ಕಾಫಿ ಟೀಯಲ್ಲಿ ಕುಡಿತಾ ಇರ್ತಾರೆ. ಇನ್ನು ಕೆಲವೊಂದು ಹಿಡನ್ ಶುಗರ್ಸು ಕಾಣಿಸೋದಿಲ್ಲ, ಕೆಚಪ್ಸು, ಸಾಸಸ್ಸು, ಹಲವಾರು ಫ್ರೂಟ್ ಜ್ಯೂಸಸ್ಸು, ಈ ಕೂಲ್ ಡ್ರಿಂಕ್ಸು, ಕೆಲವೊಂದು ಹೆಲ್ತಿ ಜ್ಯೂಸಸ್ ಅಂತೆಲ್ಲ ಪ್ರಮೋಟ್ ಮಾಡ್ತಾ ಇರ್ತಾರೆ. ಬೇಕಾದ ಸಕ್ಕರೆ ಅಂಶ ಇರುತ್ತೆ. ಈ ಆಲ್ಮೋಸ್ಟ್ ಮದ್ಯಪಾನ ಯಾವ ಥರ ಡ್ಯಾಮೇಜ್ ಮಾಡುತ್ತೆ ಲಿವರ್ನ, ಅದೇ ಥರ ಸಕ್ಕರೆನೂ ಡ್ಯಾಮೇಜ್ ಮಾಡ್ತಾ ಇರುತ್ತೆ. 3ನೇ ಮಿಸ್ಟೇಕು, ಏನು ವ್ಯಾಯಾಮನೇ ಇರಲ್ಲ ಕೆಲವರಿಗೆ. ಈ ಕೌಚ್ ಪೊಟ್ಯಾಟೊ ಅಂತ ಸುಮ್ಮನೆ ಕೂತಿರ್ತಾರಷ್ಟೇ. ಈ ಒಂದು ಊಟ ಆದಮೇಲೆ, ಬರೀ ರಾತ್ರಿ ಹೊತ್ತು ಊಟ ಆದಮೇಲೂ ಒಂದು 20 ನಿಮಿಷ ಜೆಂಟ್ಲ್ ವಾಕ್ ಮಾಡಿ. ಅದರಿಂದನೇ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಇಂಪ್ರೂವ್ ಆಗುತ್ತೆ, ಲಿವರಲ್ಲಿ ಫ್ಯಾಟ್ ಕಡಿಮೆ ಆಗ್ತಾ ಹೋಗುತ್ತೆ. 4ನೇ ಮಿಸ್ಟೇಕು, ಶುಗರ್ ಇರೋರು ಎಸ್ಪೆಷಲಿ ಏನು ಮಾಡ್ತಾರೆ ಅಂದರೆ, ಶುಗರ್ನ ಕಂಟ್ರೋಲಲ್ಲಿ ನೋಡ್ತಾ ಇರೋದಿಲ್ಲ, ಬರೀ ಫ್ಯಾಟಿ ಲಿವರ್ ಬಗ್ಗೆ ಫೋಕಸ್ ಮಾಡ್ತಾರೆ. HbA1c 10, 11, 12 ಹಿಂಗೆಲ್ಲ ಇರುತ್ತೆ. ಅಂಥವ್ರಿಗೆ ಫ್ಯಾಟಿ ಲಿವರ್ ರಿವರ್ಸ್ ಆಗೋದಿಲ್ಲ. ಶುಗರ್ನ ಆದಷ್ಟು ಕಡಿಮೆಗೆ ತೊಗೊಂಬರಬೇಕು. HbA1c ಅಂದರೆ ಹೈ ಬ್ಲಡ್ ಶುಗರ್ ಅಂದರೆ ನಿಮ್ಮ ಶರೀರ ಲಿವರ್ಗೆ ಫ್ಯಾಟು ಒಂಥರ ಫೀಡ್ ಮಾಡ್ತಾ ಇರುತ್ತೆ. ಸೊ HbA1c ಅನ್ನೋ 3 ತಿಂಗಳ ಆವ್ರೇಜ್ ತೊಗೊತಾರಲ್ಲ, ಅದು ಬಿಲೋ 7 ಇರಬೇಕು. 5ನೇ ಮಿಸ್ಟೇಕ್ ಏನಂದರೆ, ಈಗ ನಾನು ತುಂಬ ದಪ್ಪ ಇಲ್ಲ, ನನ್ನ ಬಾಡಿ ಮಾಸ್ ಇಂಡೆಕ್ಸ್ 25 ಕೆಳಗಡೆ. ಕೆಲವರು ಸಣ್ಣಕ್ಕೆ ಇರ್ತಾರೆ ನೋಡೋಕ್ಕೆ, ಬಟ್ ಅಷ್ಟೋ ಹೊಟ್ಟೆ ಇರುತ್ತೆ. ಆ ಒಂದು ಲೀನ್ ಇದರ ಥರ ಇಲ್ಲಿ ಫ್ಯಾಟ್ ಇರುತ್ತಲ್ಲ, ಬೊಜ್ಜು, ಅದವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸು, ಎಕ್ಸಸ್ ಆಫ್ ಫ್ಯಾಟ್ ಲಿವರಲ್ಲಿ ಹೋಗ್ತಾ ಇರುತ್ತೆ. ಸೊ ಇದೊಂದು ಮಿಸ್ಟೇಕು. ಈ 5 ಇದನ್ನು ನನ್ನ ಪೇಷಂಟ್ಸ್ಗೆ ನಾನು ಫ್ಯಾಟಿ ಲಿವರ್ ರಿವರ್ಸ್ ಮಾಡೋಕ್ಕೆ ಹೇಳ್ತೀನಿ. ನಂಬರ್ 1 ಏನಂದರೆ ವೆಯ್ಟ್ ರಿಡಕ್ಷನ್. ನಾನು ಹೇಳ್ದಂಗೆ 10% ಅವ್ರ ಬಾಡಿ ವೆಯ್ಟ್ನ ಕಡಿಮೆ ಮಾಡಿದ್ರೆ ಇದು ಮೋಸ್ಟ್ ಎಫೆಕ್ಟಿವ್ ಫ್ಯಾಟಿ ಲಿವರ್. ಈವನ್ ಗ್ರೇಡ್ 3 ಇದ್ರೂ ಕಡಿಮೆ ಆಗುತ್ತೆ. ಎರಡನೇದು, ಒಳ್ಳೆ ಪ್ರೋಟೀನ್ ಇರೋವಂಥ ಫುಡ್ ತಿನ್ನಬೇಕು. ಬರೀ ರೈಸು ಚಪಾತಿ ತಿನ್ನೋದಲ್ಲ. ಈಗ ನಾನ್ ವೆಜ್ ತಿನ್ನೋರು ಚಿಕನ್ನು ಸ್ಕಿನ್ ಇಲ್ದೇ ಕುಕ್ ಮಾಡಿಕೊಂಡು ತಿನ್ಬೋದು. ಫ್ರೈಡು ಅಂಥದ್ದನ್ನ ಅವಾಯ್ಡ್ ಮಾಡಬೇಕು. ಫಿಶ್ಶು ಫ್ರೈಡ್ ತಿನ್ನಬಾರ್ದು. ವೆಜಿಟೇರಿಯನ್ಸ್ಗೆ ಪನ್ನೀರ್ ಆಗಲಿ, ಅವರಿಗೆ ಟೋಫು, ಸೋಯಾ, ಮೊಟ್ಟೆ ಅಥವಾ ಮೊಸರು ಇಂಥವೆಲ್ಲ ತೊಗೊಬೋದು. ಸೊ ಎಲ್ಲ ಥರದ ಆಪ್ಷನ್ ಇದೆ. ಒಂದು ಒಳ್ಳೆ ಪ್ರೋಟೀನ್ ರಿಚ್ ಡಯಟ್ ಇರಬೇಕು. ಆದಷ್ಟು ರಿಫೈನ್ಡ್ ಶುಗರ್ನ ಕಟ್ ಮಾಡಬೇಕು. ಸ್ವೀಟ್ಸು ಇಂಥವೆಲ್ಲ
ಕೇಕ್ಸು ಇವೆಲ್ಲ. ಕಾಫಿ ಟೀಯಲ್ಲಿ ಸಕ್ಕರೆ ಹಾಕ್ಕೊಳ್ದೆ ಅಭ್ಯಾಸ ಇದ್ದರೆ ಕುಡೀರಿ. ಆಮೇಲೆ ಪ್ಯಾಕೇಜ್ ಜ್ಯೂಸಸ್ಸು, ಸಾಫ್ಟ್ ಡ್ರಿಂಕ್ಸು, ಕೂಲ್ ಡ್ರಿಂಕ್ಸು, ರಿಫೈನ್ಡ್ ಶುಗರ್ ಎಷ್ಟಾದರೆ ಅಷ್ಟು ಕಟ್ಔಟ್ ಮಾಡಬೇಕು. 4ನೇದು ವ್ಯಾಯಾಮ. ಅಟ್ಲೀಸ್ಟ್ ಒಂದು 30 ನಿಮಿಷ ಒಂದು ಬ್ರಿಸ್ಕ್ ವಾಕಿಂಗ್ ಅನ್ನೋದು, ಸ್ವಲ್ಪ ವೇಗವಾಗಿ ವಾಕ್ ಮಾಡೋದು ಬೆಳಗ್ಗೆ ಟೈಮು, ಒಂದು ಸಂಜೆ ಹೊತ್ತು ಒಂದು 20 ನಿಮಿಷ ಊಟ ಆದಮೇಲೆ ಇಂಥದ್ದೆಲ್ಲ ಮಾಡಿದ್ರೆ ನಿಜವಾಗ್ಲೂ ಇದು ಒಂಥರ ಫ್ಯಾಟಿ ಲಿವರ್ ರಿವರ್ಸ್ಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕೊನೆಯದಾಗಿ ಎಷ್ಟೊಂದು ಜನ ಮರ್ತೋಗಿರ್ತಾರೆ, ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ಯಾಟಿ ಲಿವರ್ ರಿವರ್ಸಲ್ಗೆ. ಯಾಕಂದರೆ ನಿದ್ದೆ ಸರಿ ಇಲ್ಲ ಅಂದರೆ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಬೆಳೀತಾ ಇರುತ್ತೆ, ವೆಯ್ಟ್ ಲಾಸ್ ಕಷ್ಟ ಆಗುತ್ತೆ. ವೆಯ್ಟ್ ಲಾಸ್ ಕಷ್ಟ ಆದರೆ ಫ್ಯಾಟಿ ಲಿವರ್ ಹೋಗೋದು ತುಂಬ ಕಷ್ಟ. ಸೊ ಹಾಗಾಗಿ ಒಂದು 7 ಅವರ್ ಒಂದು ಒಳ್ಳೆ ನಿದ್ದೆ ಅನ್ನೋದಿರಬೇಕು. ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ, ಮೆಡಿಸಿನ್ ಕೊಡಿ ನನಗೆ ಫ್ಯಾಟಿ ಲಿವರ್ಗೆ ಅಂತ ಬರ್ತಾ ಇರ್ತಾರೆ. ನಿಜವಾಗ್ಲೂ ಮೆಡಿಸಿನ್ಸ್ ಬೇಕಾ? ಈಗ ಕೆಲವರಿಗೆ ಕೊಡಬೇಕಾಗುತ್ತೆ. ಯಾರಿಗೆ ಅವ್ರಿಗೆ ಆಲ್ರೆಡಿ ಲಿವರಲ್ಲಿ ಒಂಥರ ಉರಿಯೂತ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ, ಲಿವರ್ ಬ್ಲಡ್ ಟೆಸ್ಟ್ ಎಲ್ಲ SGOT SGPT ಇವೆಲ್ಲ ಜಾಸ್ತಿ ಇರುತ್ತೆ, ಅಂಥವ್ರು ಕೊಡಬೇಕಾಗುತ್ತೆ ಕೆಲವೊಂದು ಟೈಮ್. ಕೆಲವರಿಗೆ ಮಧುಮೇಹ, ಸಕ್ಕರೆ ಕಾಯಿಲೆ, ಕೊಲೆಸ್ಟ್ರಾಲು, ಬ್ಲಡ್ ಪ್ರೆಷರು ಇಂಥವೆಲ್ಲ ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಇರುತ್ತೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇಂಡಿವಿಜುವಲೈಸ್ ಮಾಡಬೇಕು. ಫ್ಯಾಟಿ ಲಿವರ್ ಇರೋರಿಗೆಲ್ಲ ಬರೀ ಮೆಡಿಸಿನ್ಸ್ ಕೊಡೋದಲ್ಲ. ಈ ಕೆಲವರೆಲ್ಲ ಅವರೇ ಏನೋ ಮಾತ್ರೆಗಳು ತೊಗೊತಾರೆ, ಎಲ್ಲ ಥರದ ಲಿವರ್ ಕ್ಲೆನ್ಸರ್ಸು, ಲಿವರ್ ಡಿಟಾಕ್ಸು, ನಾಟಿ ಔಷಧಿ ಇಂಥವೆಲ್ಲ ತೊಗೊಂಡು ಆ್ಯಕ್ಚುಲಿ ತೊಂದರೆ ಜಾಸ್ತಿ ಮಾಡ್ಕೊತಾರೆ. ನೋಡಿ, ಗ್ರೇಡ್ 2 ಗ್ರೇಡ್ 3 ಇದ್ರೂ ನನ್ನ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀನಲ್ಲ, ಫ್ಯಾಟಿ ಲಿವರ್ ಅನ್ನೋದನ್ನು ರಿವರ್ಸ್ ಮಾಡ್ಬೋದು. ಪ್ರಾಪರಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಒಂದು ಜೀವನ ಶೈಲಿಯನ್ನು ಸರಿಪಡಿಸಿದ್ರೆ. ಸೊ ಲಿವರಲ್ಲಿ ಬರೀ ಫ್ಯಾಟ್ ಇದೆ ಎಲ್ಲರಿಗೂ ಇರುತ್ತೆ ಅಂತ ಕೂತ್ಕೊಂಡಿದ್ರೆ ಅದು ಪ್ರೋಗ್ರೆಸ್ ಆಗ್ತಾ ಎಷ್ಟೊಂದು ಜನಕ್ಕೆ ಅದು ಅಡ್ವಾನ್ಸ್ ಫೈಬ್ರೋಸಿಸ್ ಆಗುತ್ತೆ, ಆಮೇಲೆ ಸಿರೋಸಿಸ್ ಆಗೋ ಸಂಭವ ಇರುತ್ತೆ. ಶುಗರ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಬ್ಲಡ್ ಟೆಸ್ಟಲ್ಲಿ, ಕೊಲೆಸ್ಟ್ರಾಲ್ ಇದೆಯಾ ಅಂತ ನೋಡ್ಕೊಳ್ಳಿ, ಬ್ಲಡ್ ಪ್ರೆಷರ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ, ವೆಯ್ಟ್ ಎಷ್ಟಿದೆ ನೋಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಸೊ ಇದನ್ನೆಲ್ಲ ಮಾಡಿದ್ರೇ ಫ್ಯಾಟಿ ಲಿವರ್ ಅನ್ನೋದು ಹೋಗೋದು. ಸೊ ಇದ್ರ ಜೊತೆಗೆ ಹವ್ಯಾಸಗಳೇನಾದರೂ ಇದ್ದರೆ ಆದಷ್ಟು ದೂರ ಇಟ್ಕೊಳ್ಳಿ. ಈ ವಿಡಿಯೋನು ನಿಮಗೆ ಯೂಸ್ಫುಲ್ಲು, ಯಾರಿಗೋ ಫ್ಯಾಟಿ ಲಿವರ್ ಇದೆ ಅವ್ರಿಗೆ ಒಂಥರ ಅದ್ರ ಬಗ್ಗೆ ಅವ್ರಿಗೆ ಒಂಥರ ಭಯ ಆಗ್ತಾ ಇದೆ, ಆ ಥರದ್ದೆಲ್ಲ ಇದ್ದರೆ ಇದನ್ನ ಫಾರ್ವರ್ಡ್ ಮಾಡಿ. ಫ್ಯಾಟಿ ಲಿವರ್ ಇದೆ ಅಂತ ಹೇಳ್ಬಿಟ್ಟು ಹೆದರ್ಕೊಳ್ಳೋದಲ್ಲ, ಅದು ಕಂಪ್ಲೀಟಾಗಿ ರಿವರ್ಸ್ ಮಾಡೋ ಅಂಥದ್ದು. ಬಟ್ ನಾವು ತಗೊಳ್ಳೋ ಆ್ಯಕ್ಷನ್ಸ್ ಅಪ್ರಾಪ್ರಿಯೇಟ್ ಇರಬೇಕು, ಜೀವನ ಶೈಲಿ ಚೆನ್ನಾಗಿರಬೇಕು. ನೀವು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಪ್ರಾಪರ್ ಒಂದು ಒಪಿನಿಯನ್ ತಗೊಳ್ಳಿ. ಧನ್ಯವಾದ.